ನಲ್ಲಿ ಅಂದ್ರೆ ಬೆಂಬಲಗಳು ಇಲ್ಲ, ಸರಿ ಆಗೋದಿಲ್ಲ ಅಂತ ನಿಟ್ಟಿನಲ್ಲಿ ಮಾತಾಡಿದ್ರು. ಹಾಗಾಗಿ ಇವತ್ತು ಬೆಂಗಳೂರಿನಲ್ಲಿ ವಾಟಾಳ್ ನಾಗರಾಜ್ ಅವರು ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಏನಾದರೂ ಕೂಡ ನಾವು ಬಂದ್ ಮಾಡ್ತೀವಿ, ಯಾಕಂದ್ರೆ ಯಾವಾಗ ಈ ಬಂದ್ಗೆ ದಿನಾಂಕ ನಿಗದಿ ಆಯಿತು ಅವತ್ತಿಂದ ಏನಾದರೂ ಆಗಲಿ ಡೇಟ್ ಅಂತೂ ಚೇಂಜ್ ಮಾಡಲ್ಲ. ಸಾಕಷ್ಟು ಸಂಘಟನೆಗಳು ಕೂಡ ಕ್ಯಾಂಪ್ ಸೇರಿದಂಥ ಅನೇಕರು ಡೇಟ್ ಚೇಂಜ್ ಮಾಡಿ ಅನ್ನುವಂಥ ಬೇಡಿಕೆಗಳು ಮುಂದಿಟ್ಟಿದ್ರು. ಆಗ ಒಂದು ಸಲ ಡೇಟ್ ಇಟ್ಟ ಮೇಲೆ ಅದನ್ನು ಚೇಂಜ್ ಮಾಡಲ್ಲ, ನಿಮ್ಮೆಲ್ಲರ ಬೆಂಬಲ ಕೊಡಿ ಅಂತ ಹೇಳಿದರು. ಸದ್ಯ ಈಗ ವಾಟಾಳ್ ನಾಗರಾಜರು ಡಿ ಕೆ ಶಿವಕುಮಾರ್ಗೆ ಹೆದರಲ್ಲ ಬೆದರಲ್ಲ ಅಂದಿದ್ದಾರೆ. ಏನು ಹೇಳಿದ್ದಾರೆ ನೋಡೋಣ. ಈ ರಾಜ್ಯದಲ್ಲಿ ಈಗ ತಾವು ಈ ರಾಜ್ಯದ ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರು ಬಂದ್ಗೆ ಅವಕಾಶ ಕೊಡೋದಿಲ್ಲ ಅಂತ ಹೇಳಿದ್ದಾರೆ. ಒಂದೇ ನಿಮಿಷ ಆದರೆ ಒಂದು ಬಹಳ ಗಂಭೀರವಾಗಿ ಇದನ್ನ ಈ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳು ಅಂತೂ ಒಬ್ಬರಿದ್ದಾರೆ. ಮುಖ್ಯಮಂತ್ರಿಗಳು ಈ ರಾಜ್ಯದಲ್ಲಿ ಇದ್ದಾರೆ. ಉಪಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳಲ್ಲ. ಮುಖ್ಯಮಂತ್ರಿಗಳು, ಮಂತ್ರಿಮಂಡಲ, ವಿಧಾನಸಭೆ ಎಲ್ಲ ಇದೆ. ನಾವು ಬಂದ್ ಮಾಡ್ತಾ ಇರೋದು ಯಾವುದಕ್ಕೆ? ಕರ್ನಾಟಕಕ್ಕೆ, ಕನ್ನಡಿಗರಿಗೆ. ನೀವೇ ಮೇಕೆದಾಟದ ಬಗ್ಗೆ ಪಾದಯಾತ್ರೆ ಮಾಡಿದ್ರಲ್ಲ, ಯಾಕೆ ಮಾಡಿದ್ರಿ? ಯಾರನ್ನ ಕೇಳ್ಕೊಂಡು ಮಾಡಿದ್ರಿ? ಯಾರಿಗಾಗಿ ಮಾಡಿದ್ರಿ? ನಾವು ನಿಮ್ಮ ಮೇಲೆ ಭಾಳ ಗೌರವ ಇಟ್ಕೊಂಡಿದ್ದೀವಿ. ಸುಮ್ಮನೆ ನೀವಾಗಿದ್ದು ನೀವು ಬಂದ್ ಮಾಡೋರ ಮೇಲೆ ಒಂದು ರೀತಿ ಮಾತಾಡ್ತಕ್ಕಂಥದ್ದು ಖಂಡಿತ ಅಲ್ಲ. ಶಿವಕುಮಾರ್ ಅವರೇ, ನೀವು ಏನೇ ಮಾತಾಡಿದ್ರು ಬಂದ್ ಮಾಡ್ತೀವಿ. ಈ ನಾಡಿನ ಜನಕ್ಕಾಗಿ, ಕನ್ನಡಿಗರಿಗಾಗಿ ಬಂದ್ ಮಾಡ್ತೀವಿ. ನೀವೇನು ಮಾಡಬೇಕು ಅಂತಿದ್ದೀರಿ ಮಾಡಿ. ಜೈಲ್ಗೆ ಹಾಕ್ತೀರಾ? ರೆಡಿ. ಗಲ್ಗೆ ಹಾಕ್ತೀರಾ? ರೆಡಿ. ಆಕಾಶವೇ ಬೀಳಲಿ, ಭೂಮಿಲೇ ಸೀಳಲಿ, ಬಂದ್ ಮಾಡ್ತೀವಿ. ಈಗ ತಾವು ಈ ರಾಜ್ಯದ ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರು ಬಂದ್ಗೆ ಅವಕಾಶ ಕೊಡೋದಿಲ್ಲ ಅಂತ ಹೇಳಿದ್ದಾರೆ. ಒಂದೇ ನಿಮಿಷ ಆದರೆ ಒಂದು ಬಹಳ ಗಂಭೀರವಾಗಿ ಇದನ್ನ ಈ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳು ಅಂತೂ ಒಬ್ಬರಿದ್ದಾರೆ. ಮುಖ್ಯಮಂತ್ರಿಗಳು ಈ ರಾಜ್ಯದಲ್ಲಿ ಇದ್ದಾರೆ. ಉಪಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳಲ್ಲ. ಮುಖ್ಯಮಂತ್ರಿಗಳು, ಮಂತ್ರಿಮಂಡಲ, ವಿಧಾನಸಭೆ ಎಲ್ಲ ಇದೆ. ನಾವು ಬಂದ್ ಮಾಡ್ತಾ ಇರೋದು ಯಾವುದಕ್ಕೆ? ಕರ್ನಾಟಕಕ್ಕೆ, ಕನ್ನಡಿಗರಿಗೆ. ನೀವೇ ಮೇಕೆದಾಟದ ಬಗ್ಗೆ ಪಾದಯಾತ್ರೆ ಮಾಡಿದ್ರಲ್ಲ, ಯಾಕೆ ಮಾಡಿದ್ರಿ? ಯಾರನ್ನ ಕೇಳ್ಕೊಂಡು ಮಾಡಿದ್ರಿ? ಯಾರಿಗಾಗಿ ಮಾಡಿದ್ರಿ? ನಾವು ನಿಮ್ಮ ಮೇಲೆ ಇದ್ರ ಬಗ್ಗೆ ಮಾತನಾಡೋದಕ್ಕೆ ಹಿರಿಯ ಕನ್ನಡ ಪರ ಹೋರಾಟಗಾರರು ರಮೇಶ್ ಗೌಡರು ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ತೆ ಸರ್, ಹೆಂಗಿರುತ್ತೆ ಸರ್ ಬಂದ್? ನಿಮ್ಮ ಒಂದು ಬೆಂಬಲ ಯಾವ ರೀತಿ ಆಗಿರುತ್ತೆ? ಜೊತೆಗೆ ಯಾಕೆ ಅಂತ ಹೇಳಿದ್ರೆ ಸಾರ್ವಜನಿಕರಿಗೆ ಬಹಳಷ್ಟು ಪ್ರಶ್ನೆಗಳು ಕಾಡ್ತಾ ಇದ್ದಾವೆ. ಈ ಬಂದ್ ಸಂಪೂರ್ಣವಾಗಿ ಬಂದ್ ಆಗುತ್ತಾ ಅಥವಾ ಕೆಲವೊಂದಿಷ್ಟು ಸಂಘಟನೆಗಳು ನೈತಿಕ ಬೆಂಬಲವನ್ನ ಮಾತ್ರ ಕೊಟ್ಟಿದ್ದಾವೆ? ಹಾಗಾಗಿ ಸಂಪರ್ಕ ಕಡಿತಗೊಂಡಿದೆ, ಮತ್ತೊಮ್ಮೆ ಸಂಪರ್ಕಿಸುವಂತ ಪ್ರಯತ್ನ ಮಾಡ್ತೀವಿ. ಗಮನಿಸ್ತಾ ಇದ್ದೀವಲ್ಲ,
ಈ ಬಂದ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾರ್ವಜನಿಕರಿಗೆ ಬಹಳಷ್ಟು ಗೊಂದಲಗಳಿದಾವೆ. ಯಾಕೆಂತ ಹೇಳಿದ್ರೆ ಅದರಲ್ಲೂ ಪೋಷಕರಿಗೆ ಎಸ್ಪೆಷಲಿ, ಯಾಕೆಂತ ಹೇಳಿದ್ರೆ ಮಕ್ಕಳ ಪರೀಕ್ಷೆಗಳು ನಡೀತಾ ಇರುವಂಥ ಸಮಯ ಇದು. ಇಂತಹ ಸಂದರ್ಭದಲ್ಲಿ ಈಗ ಬಂದ್ಗೆ ಅಂದ್ರೆ ಬಂದ್ ಘೋಷಣೆ ಮಾಡಿರೋದು ಸಹಜವಾಗಿ ಎಲ್ರಿಗೂ ಕೂಡ ಒಂದು ರೀತಿಯಾದಂಥ ಗೊಂದಲ ಮತ್ತು ಆತಂಕ ಪೋಷಕರಿಗೆ, ಸಾರ್ವಜನಿಕರಿಗೆ. ಹಾಗಾಗಿನೇ ಈ ಬಂದ್ ಅವಶ್ಯಕತೆ ಇತ್ತ ಅನ್ನೋ ಒಂದು ಪ್ರಶ್ನೆಯೂ ಕೂಡ ಸಹಜವಾಗಿ ಮೂಡ್ತಾ ಇದೆ. ಎಸ್, ಮತ್ತೊಮ್ಮೆ ರಮೇಶ್ ಗೌಡರು ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಸರ್, ನಾವು ಕೇಳ್ತಾ ಇದೆ ಆಗಲೇ, ಬಂದ್ ಯಾವ ರೀತಿಯಾಗಿ ನಡೆಯುತ್ತೆ? ಸರ್, ಏನಾಗ್ತದೆ, ವಟಾಳ್ ನಾಗರಾಜ್ ಅವರು ಹೇಳಿದಾಗೆ ಮೇಕೆದಾಟು, ಕಳಸಾ ಬಂಡೂರಿ, ಮರಾಠಿಗರ ಪುಂಡಾಟಿಕೆ ಇವೆಲ್ಲವನ್ನ ಖಂಡಿಸಬೇಕಾಗ್ತದೆ, ನಾವು ಮೊದಲ ಕರ್ತವ್ಯ. ಆದ್ರೆ ಬಂದು ಪ್ರಸ್ತುತವಾಗಿ ಏನಾಗಿದೆ, ಒಂದು ತುಂಬಾ ದಿನ ಅದು ಮರಾಠಿಗರ ಪುಂಡಾಟಿಕೆ ಆಗಿ ತುಂಬಾ ದಿನ ಆಯ್ತು. ಈ ಜನಗಳಲ್ಲಿ ಅತೀವ್ರತೆ ಕಡಿಮೆ ಆಗದೆ. ಮತ್ತೆ ಈಗ ರಂಜಾನ್ ಹಬ್ಬ ಮತ್ತು ಯುಗಾದಿ ಹಬ್ಬದ ಎರಡು ಸಂದರ್ಭಗಳು ಇವತ್ತು ಎದುರಾಗಿರುತ್ತೋ, ನಾವು ಬಂದನ್ನ ಏನು ಡಾಕ್ಟರ್ ರಾಜ್ಕುಮಾರ್ ನಂತರ ನಾವು ವಟಾಳ್ ನಾಗರಾಜ್ ಅವರು ಕನ್ನಡ ಶಕ್ತಿಯವರು, ಅವ್ರಿಗೆ ನಾವು ಯಾವ್ದು ಎದುರಾಡೋದಿಲ್ಲ. ಅವರು ಒಂದು ದಿನನಾದ್ರೂ ರಾಜ್ಯದ ಸಮಗ್ರ ಸಮಸ್ಯೆಗಳ ಬಗ್ಗೆ ಒಂದು ಎಲ್ಲ ಕುರಿತು ಮಾತಾಡ್ಬೇಕಾಗಿತ್ತು. ಆದ್ರೆ ಇವತ್ತಿನ ಜನರನ್ನು ನೋಡ್ತಾ ಇದ್ದಾಗ, ವಾಣಿಜ್ಯೋದ್ಯಮಿಗಳು ನಾವು ನೋಡ್ತಾ ಇದ್ದಾಗ ಬಂದ್ ಬಗ್ಗೆ ಯಾರಲ್ಲೂ ಉತ್ತಮ ಪ್ರತಿಕ್ರಿಯೆಗಳು ವ್ಯಕ್ತ ಆಗ್ತಾ ಇಲ್ಲ. ಆದ್ರೆ ಅವರ ಹೋರಾಟದ ಇದೆಯಲ್ಲ, ವಿಚಾರಗಳಿದೆಯಲ್ಲ, ಅದು ಒಳ್ಳೆ ಚಿಂತನೆಗಳಿಂದ ಕೂಡಿದೆ ಅಂತ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಒಟ್ಟಾರೆ ಬಂದು ನನಗನ್ನಿಸುವ ಮಟ್ಟಿಗೆ ಸಂಪೂರ್ಣ ಯಶಸ್ವಿ ಆಗ್ತದೆ ಅಂತ ಅನ್ನೋದು ಸ್ವಲ್ಪ ನನಗೆ ಅನುಮಾನ ಕಾಡ್ತಿದೆ ಸರ್. ನೋಡಿ ಸರ್, ನೀವು ಕನ್ನಡ ಪರ ಹಿರಿಯ ಹೋರಾಟಗಾರರು, ನಿಮಗೆ ಅನುಮಾನ ಇದೆ. ಈ ಬಂದ್ಗಳ ಉದ್ದೇಶ ಚೆನ್ನಾಗಿದೆ, ನೀವು ಹೇಳಿದ ಹಾಗೆ ಬಂದ್ನ ಉದ್ದೇಶ, ಬೇಡಿಕೆಗಳೆಲ್ಲ ಚೆನ್ನಾಗಿದ್ದಾವೆ. ಆದರೆ ಪರಿಪೂರ್ಣವಾಗಿ ಬಂದ್ ಆದರೆ ಮಾತ್ರ ಉದ್ದೇಶ ಈಡೇರೋದಕ್ಕೆ ಸಾಧ್ಯ. ಈ ರೀತಿಯಾಗಿ ಅರ್ಧಂಬರ್ಧ ಬಂದ್ ಅಥವಾ ಬಂದ್ ಯಶಸ್ವಿ ಆಗದೆ ಹೋದ್ರೆ ಆ ಉದ್ದೇಶಗಳಿಗೆ ಬೆಲೆ ಏನು ಅಂತ ಸರ್? ಎಸ್, ಸಂಪರ್ಕ ಕಡಿತಗೊಂಡಿದೆ. ಮತ್ತೊಮ್ಮೆ ಸಂಪರ್ಕಿಸುವಂಥ ಪ್ರಯತ್ನ ಪಡ್ತೀವಿ. ಎಕ್ಸಾಕ್ಟ್ಲಿ ಅವರು ಹೇಳ್ತಾ ಇದ್ರು ರಮೇಶ್ ಗೌಡರು, ಬಂದ್ನ ಬೇಡಿಕೆಗಳು, ಉದ್ದೇಶಗಳೇನಿದ್ದಾವಲ್ಲ ಭಾಳ ಚೆನ್ನಾಗಿದ್ದಾವೆ. ಯಾಕೆ ಅಂತ ಹೇಳಿದ್ರೆ ರಾಜ್ಯದ ನೆಲ, ಜಲ, ಭಾಷೆಗೋಸ್ಕರ ಮಾಡ್ತಾ ಇರುವಂಥ ಒಂದು ಹೋರಾಟ ಇದು. ಜೊತೆಗೆ ಬೆಳಗಾವಿ ಗಡಿ ಭಾಗಗಳಲ್ಲಿ ಏನು ಹೋರಾಟಗಳು ನಡೀತಾವೆ, ಪ್ರತಿನಿತ್ಯ ಏನು ಗಲಾಟೆಗಳು ನಡೀತಾವೆ, MES ಪುಂಡರು ಏನು ಅಟ್ಟಹಾಸವನ್ನು ಮೆರೀತಾರೆ, ಅದೆಲ್ಲದಕ್ಕೂ ಕೂಡ ಬ್ರೇಕ್ ಹಾಕಬೇಕು ಅನ್ನೋದು ಕನ್ನಡ ಪರ ಸಂಘಟನೆಯವರ ಒತ್ತಾಯ ಆಗಿದೆ. ಇದನ್ನು ನಾವು ಒತ್ತಾಯ ಮಾಡಿನೇ ಸರಿಪಡಿಸ್ಕೊಳ್ಬೇಕಾ? ಅದು ರಾಜ್ಯದಲ್ಲಿ ಇಂಥ ಪರಿಸ್ಥಿತಿ ಇದೆಯಾ? ಸಹಜವಾಗಿ ಬೇಸರ ಆಗುತ್ತೆ. ಆದರೆ ಅನಿವಾರ್ಯ, ಕನ್ನಡ ಪರ ಸಂಘಟನೆಗಳು ಇಂಥದರ ವಿರುದ್ಧ ಧ್ವನಿಯನ್ನು ಎತ್ತಿದ್ದಾವೆ. ಅದಕ್ಕೆ ಸಹಜವಾಗಿ ಎಲ್ಲರೂ ಕೂಡ ಬೆಂಬಲವನ್ನು ಕೊಡಬೇಕು. ಆದರೆ ಬಂದ್ ಯಾವ ಸಮಯದಲ್ಲಿ ಮಾಡ್ತಾ ಇದ್ದಾರೆ? ಒಂದು, ಮಕ್ಕಳ ಪರೀಕ್ಷೆಗಳಿದ್ದಾವೆ, ಪರೀಕ್ಷೆಗಳು ಭಾಳ ಮುಖ್ಯ. ಇಂಥ ಸಂದರ್ಭದಲ್ಲಿ ಪೋಷಕರು ಕೂಡ ಅದಕ್ಕೆ ಬೆಂಬಲವನ್ನು ಕೊಡ್ತೀವಿ ಅಂತ ಹೇಳಿ ಓಪನ್ ಆಗಿ ಹೇಳೋಕ್ಕಾಗಲ್ಲ, ಆತ್ಮವಿಶ್ವಾಸದಿಂದ ಹೇಳೋಕ್ಕಾಗಲ್ಲ ಅವ್ರಿಗೆ. ಯಾಕೆ ಅಂತ ಹೇಳಿದರೆ ಒಂದು ಕಡೆ ಮಕ್ಕಳ ಭವಿಷ್ಯ ಇರುತ್ತೆ. ಇದೇ ಬಂದ್ 2-3 ದಿನಗಳ ಕಾಲ ಮುಂದೂಡಿ ಅಥವಾ ಇನ್ಯಾವುದೋ ಬೇರೆ ದಿನಾಂಕದಂದು ಮಾಡಿದರೆ ಮೇ ಬಿ ಇಡೀ ಕರ್ನಾಟಕ ಅವರಿಗೆ ಸಪೋರ್ಟ್ ಮಾಡ್ತಾ ಇತ್ತು ಅಂತ ಕಾಣಿಸುತ್ತೆ. ಇಡೀ ಯಾವ್ಯಾವ ಸಂಘಟನೆಗಳಿದಾವಲ್ಲ, ಎಲ್ಲ ಸಂಘಟನೆಗಳು ಕೂಡ ವಾಟಾಳ್ ನಾಗರಾಜ್ ಅವರು ಕೊಟ್ಟಿರುವಂಥ ಬಂದ್ಗೆ ಬೆಂಬಲವನ್ನು ಘೋಷಣೆ ಮಾಡುವಂಥ ಸಾಧ್ಯತೆ ಇತ್ತು. ಆದರೆ ಈ ಬಂದ್, ರಮೇಶ್ ಗೌಡ್ರೆ ಹೇಳ್ತಾ ಇದ್ರು, ಈ ಬಂದ್ ನನಗೇನೋ ಯಶಸ್ವಿ ಆಗುತ್ತೆ ಅಂತ ಅನಿಸ್ತಾ ಇಲ್ಲ, ಡೌಟ್ ಇದೆ ಅಂತ ಹೇಳಿ. ಅದಕ್ಕೆ ಕಾರಣನೂ ಇದೆ. ಎಲ್ಲವೂ ಓಪನ್ ಆಗಿರುತ್ತಂತೆ, ಎಲ್ಲವೂ ಸಿಗುತ್ತಂತೆ, ಆದರೂ ಬಂದ್ ಮಾಡ್ತೀವಿ ಅಂತ ಹೇಳಿ ವಾಟಾಳ್ ನಾಗರಾಜ್ ಅವರು ಹೇಳ್ತಾ ಇದ್ದಾರೆ. ಇದು ಯಾವ ರೀತಿಯಾದಂಥ ಬಂದ್ ಅಂತ ನಮಗಂತೂ ಅರ್ಥ ಆಗ್ತಾ ಇಲ್ಲ. ಮತ್ತೊಂದು ಕಡೆ ಪೊಲೀಸ್ ಪರ್ಮಿಷನ್ ಕೂಡ ಇಲ್ಲ. ಸೊ ಹೀಗಾಗಿ ಬಂದು ಸಾಗುತ್ತೆ. ಒಂದು ಕಡೆ ನೈತಿಕ ಬೆಂಬಲಗಳೇ ಜಾಸ್ತಿ ಇದೆ ಸಂಪೂರ್ಣ ಬೆಂಬಲಕ್ಕಿಂತ ಹೆಚ್ಚಾಗಿ. ಹಾಗಾಗಿ ಬಂದ್ ಎಷ್ಟರ ಮಟ್ಟಿಗೆ ಇಡೀ ಅಖಂಡ ಕರ್ನಾಟಕ ಬಂದ್ ಅನ್ನುವಂಥ ಬಂದ್ ಕರೆ ಕೊಟ್ಟಿದ್ದಾರೆ. ಆದರೆ ಅಗತ್ಯ ವಸ್ತುಗಳಂತ ಏನೇ ಆದರೂ ಕೂಡ ಅದು ಸಿಕ್ಕೇ ಸಿಗುತ್ತೆ. ಜೊತೆಯಲ್ಲಿ ವಿವಿಧ ಸಂಘಟನೆಗಳು, ಹೋರಾಟಗಾರ, ವಿವಿಧ ವೇದಿಕೆಗಳಿರುವಂಥದ್ದು, ಇವೆಲ್ಲದರಿಂದ ಕೂಡ ಈಗ ಸಾಥ್ ಬಹಳ ಕಡಿಮೆ ಸಿಗ್ತಾ ಇದೆ. ಹಾಗಾಗಿ ಹಲವು ಪ್ರಶ್ನೆಗಳು ಮೂಡ್ತಾ ಇದೆ, ಬಂದ್ ಏನಾಗತ್ತೆ ಅಂತ. ಎಸ್, ಇದ್ರ ಬಗ್ಗೆ ಮಾತನಾಡೋದಕ್ಕೆ ಕರವೇ ರಾಜ್ಯಾಧ್ಯಕ್ಷರು ಪ್ರವೀಣ್ ಶೆಟ್ಟಿ ಅವರು ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಸರ್, ನಮಸ್ಕಾರ. ನಮಸ್ತೆ. ನಮಸ್ತೆ ಸರ್, ಹೋರಾಟಕ್ಕೆ ನಿಮ್ಮ ಬೆಂಬಲ ಎಷ್ಟರ ಮಟ್ಟಿಗಿದೆ ಸರ್, ಮೊದಲು ಹೇಳ್ಬಿಡಿ. ಹೋರಾಟ ನಾಳೆ ಬೆಳಿಗ್ಗೆ 10 ಗಂಟೆಗೆ ರಾಮನಗರ ಕೆಂಪೇಗೌಡ ಸರ್ಕಲ್ ಇಂದ ಬೃಹತ್ ಮಟ್ಟದಲ್ಲಿ ಪಾದಯಾತ್ರೆಯನ್ನ ಹಮ್ಮಿಕೊಂಡಿದ್ವಿ. ಓಕೆ. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರಬೇಕಾದ್ರ ಮುಂಚೆ DK ಶಿವಕುಮಾರ್ ಅವರು, ಸಿದ್ದರಾಮಯ್ಯ ಎಸ್, ಕರವೇ ನಾರಾಯಣಗೌಡರು ಮಾತಾಡ್ತಾ ಇದ್ರು.
ಪ್ರವೀಣ್ ಶೆಟ್ಟಿ ಅವರು ಮಾತಾಡ್ತಾ ಇದ್ರು. ಫೋನ್ ಕಟ್ ಆಗಿದೆ, ಮತ್ತೊಮ್ಮೆ ಸಂಪರ್ಕಿಸುವಂಥ ಪ್ರಯತ್ನವನ್ನು ಪಡ್ತೀವಿ. ಎಸ್, ಅವ್ರು ಹೇಳ್ತಾ ಇದ್ರು ನಾಳೆ ಬೆಳಗ್ಗೆ 9 ಗಂಟೆಯಿಂದ ನಾವು ಜಾಥಾವನ್ನು ಶುರು ಮಾಡ್ತೀವಿ, ಹೋರಾಟವನ್ನು ಶುರು ಮಾಡ್ತೀವಿ ಅಂತ ಹೇಳಿ. ವಾಟಾಳ್ ನಾಗರಾಜ್ ಅವರು 22ನೇ ತಾರೀಕು ಶನಿವಾರದಿಂದ ಅಂದರೆ ಹೋರಾಟವನ್ನು ನಾವು ಮಾಡ್ತೀವಿ ಅನ್ನೋ ನಿಟ್ಟಿನಲ್ಲಿ ಹೇಳಿದ್ದಾರೆ. ಇದೆಲ್ಲದರ ನಡುವೆ ಪ್ರವೀಣ್ ಶೆಟ್ಟಿ ಬಣ ಏನಿದೆಯಲ್ಲ, ಅವರು ಕೂಡ ಒಂದು ಹೋರಾಟಕ್ಕೆ ಸಜ್ಜಾಗ್ತಾ ಇರೋದು. ಇದೆಲ್ಲದರ ಜೊತೆಗೆ ಈ ಒಂದು ಹೋರಾಟ ಏನಿದೆಯಲ್ಲ, ಇದು ಒಗ್ಗಟ್ಟಿನ ಹೋರಾಟ ಆಗಿರಬೇಕು ಮತ್ತು ಪರಿಪೂರ್ಣವಾಗಿ ಯಶಸ್ಸನ್ನು ಕಾಣಬೇಕು ಈ ಒಂದು ಹೋರಾಟ, ಈ ಒಂದು ಬಂದ್. ಇಲ್ಲ ಅಂತ ಅಂದರೆ ನಿಜಕ್ಕೂ ಕೂಡ ಇದು ವ್ಯರ್ಥ ಆದಂತೆ ಲೆಕ್ಕ. ಇದು ಪ್ರತಿಭಟನಾಕಾರರ ಶ್ರಮವೂ ಕೂಡ ವ್ಯರ್ಥ ಆಗುತ್ತೆ. ಅವರ ಬೇಡಿಕೆಗಳೇನಿದಾವಲ್ಲ, ಅವರ ಬೇಡಿಕೆಗಳು ಮಾತ್ರ ತುಂಬ ಚೆನ್ನಾಗಿದ್ದಾವೆ. ಈಗಾಗಲೇ ಎಲ್ಲರೂ ಕೂಡ ಅದನ್ನೇ ಹೇಳ್ತಾ ಇರೋದು. ಮತ್ತು ಜನರಿಗಾಗಿ ಈ ಒಂದು ಬೇಡಿಕೆ, ಕನ್ನಡ ನೆಲಕ್ಕಾಗಿ, ಜಲಕ್ಕಾಗಿ, ಭಾಷೆಗಾಗಿ ಈ ಒಂದು ಹೋರಾಟ. ಎಸ್, ಮತ್ತೊಮ್ಮೆ ಪ್ರವೀಣ್ ಶೆಟ್ಟಿ ಅವರು ನಮ್ಮ ಜೊತೆಗೆ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಸರ್, ಹೇಳ್ತಾ ಇದ್ರಿ, ಮುಂದುವರಿಸಿ. ನಾಳೆ ಬೆಳಿಗ್ಗೆ 10 ಗಂಟೆಗೆ ರಾಮನಗರ ಕೆಂಪೇಗೌಡ ಸರ್ಕಲ್ ಇಂದ ಬೃಹತ್ ಮಟ್ಟದಲ್ಲಿ ರಾಜ್ಯದ ಎಲ್ಲಾ ಪದಾಧಿಕಾರಿಗಳು, ಎಲ್ಲಾ ಕಾರ್ಯಕರ್ತರು ಪಾದಯಾತ್ರೆನ ಹಮ್ಮಿಕೊಂಡಿದೀವಿ. ಮೇಕೆದಾಟು ಯೋಜನೆ ಜಾರಿಗೆ ಮಾಡಬೇಕು ಅನ್ನುವಂತ ಒತ್ತಾಯವನ್ನ ಇಟ್ಕೊಂಡು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರಬೇಕಾದ್ರೆ DK ಶಿವಕುಮಾರ್ ಅವರು, ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ನಾವು ಮೇಕೆದಾಟು ಅಣೆಕಟ್ಟನ್ನ ಕಟ್ತೀವಿ ಅಂತೇಳಿ ಒಂದು 4-5 ದಿನ ದೊಡ್ಡ ಮಟ್ಟದಲ್ಲಿ ಪಾದಯಾತ್ರೆಯನ್ನ ಮಾಡಿದ್ರು. ಆದ್ರೆ ಇಲ್ಲಿಯ ತನಕ ಯಾವುದೇ ಬ್ಲೂ ಪ್ರಿಂಟ್ ಆಗ್ಲಿ ಅಥವಾ ಯೋಜನೆಗೆ ಅಡಿಗಲ್ಲಾಗ್ಲಿ ಅಥವಾ ಎಷ್ಟು ನೀರ್ ಕೊಡ್ತೀವಿ ಅನ್ನೋದಾಗ್ಲಿ, ಯಾವಾಗ ಮುಗಿಸ್ತೀವಿ ಅನ್ನೋದಾಗ್ಲಿ, ಅಥವಾ ಅವರ ಮಿತ್ರ ಪಕ್ಷ ಆದಂತ DMK ಜೊತೆ ಮಾತುಗಳನ್ನ ಆಡೋದಾಗ್ಲಿ, ಅಥವಾ ಕೇಂದ್ರ ಸರ್ಕಾರಕ್ಕೆ ಎಲ್ಲಾ ಲೋಕಸಭಾ ಸದಸ್ಯರನ್ನ ನಿಯೋಗವನ್ನ ಕೊಂಡೊಯ್ಯೋದಾಗ್ಲಿ, ಅಥವಾ ಹೆಚ್ಚಿನ ಸಂಖ್ಯೆಯಲ್ಲಿ ಗೆದ್ದಂತ ಬಿಜೆಪಿ ಲೋಕಸಭಾ ಸದಸ್ಯರು ಇಲ್ಲಿ ತನಕ ಕಳಸಾ ಬಂಡೂರಿ, ಮಹದಾಯಿ ಯೋಜನೆ, ಮೇಕೆದಾಟು ಯೋಜನೆಗೆ ಯಾವುದೇ ಪ್ರಯತ್ನವನ್ನ ಪಡೆದೇ ಇರೋದ್ರ ವಿರುದ್ಧ ದೊಡ್ಡ ಮಟ್ಟದಲ್ಲಿ ಪಾದಯಾತ್ರೆಯನ್ನ ಹಮ್ಮಿಕೊಂಡಿದೀವಿ. ಸರ್, ನೀವು ನಾಳೆ ಪ್ರತಿಭಟನೆ ಮಾಡ್ತೀನಿ, ಹೋರಾಟ ಮಾಡ್ತೀವಿ ಅಂತ ಹೇಳ್ತಾ ಇದ್ದೀರಿ. ಒಂದ್ ಕಡೆ ವಾಟಾಳ್ ನಾಗರಾಜ್ ಅವರು ಕರ್ನಾಟಕ ಬಂದ್ಗೆ ಕರೆ ಕೊಟ್ಟಿದ್ದಾರೆ. ಆ ಬಂದ್ಗೆ ನಿಮ್ಮ ಬೆಂಬಲ ಇಲ್ವಾ ಸರ್? ಹಾಗಾದ್ರೆ ವಾಟಾಳ್ ನಾಗರಾಜ್ ಅವರು ಅನೇಕ ವಿಷಯಗಳನ್ನ ಇಟ್ಕೊಂಡು ಕರ್ನಾಟಕ ಬಂದ್ ಕರೆ ಕೊಟ್ಟಿದ್ದಾರೆ. ಬೆಳಗಾವಿಯಲ್ಲಿ MES ಗುಂಡಗಳು, ಶಿವಸೇನೆ ಗುಂಡಗಳು ಕನ್ನಡಿಗರ ಮೇಲೆ ನಿರಂತರವಾಗಿ ದಾಳಿಯನ್ನ ಮಾಡ್ತಾ ಇರುವಂತದ್ದು, ಹಿಂದೆ ಹೋಟೆಲ್ಗಳ ಮೇಲೆ ದಾಳಿ ಮಾಡಿರುವಂತದ್ದು, ಬಸ್ ಡ್ರೈವರ್ಗಳ ಮೇಲೆ ದಾಳಿ ಮಾಡಿರುವಂತದ್ದು, ಸಂಗೊಳ್ಳಿ ರಾಯಣ್ಣ ಪ್ರತಿಮೆಯನ್ನ ಧ್ವಂಸ ಮಾಡಿರುವಂತದ್ದು, ಪೊಲೀಸರ ಜೀಪ್ಗಳಿಗೆ ಬೆಂಕಿ ಹಾಕಿರುವಂತದ್ದು, ಇದನ್ನೆಲ್ಲ ನಾವು ನೋಡಿದೀವಿ. ಅವರ ಎಲ್ಲಾ ಹೋರಾಟಕ್ಕೂ ಕರ್ನಾಟಕ ರಕ್ಷಣಾ ವೇದಿಕೆ ಸಂಪೂರ್ಣವಾದ ಬೆಂಬಲವನ್ನ ನಾವು ಕೊಡ್ತಾ ಬಂದಿದ್ದೀವಿ. ಅದು ಅಲ್ಲದೆ ಬೆಂಗಳೂರು ನಗರದಲ್ಲಿ ವಲಸಿಗರ ದಬ್ಬಾಳಿಕೆ, ವಲಸಿಗ ನೀತಿಯನ್ನ ತರಬೇಕನ್ನುವಂತ ಒತ್ತಾಯವನ್ನ ಅವ್ರು ಮಾಡ್ತಾ ಇದ್ದಾರೆ. ಎಲ್ಲಾ ಹೋರಾಟಕ್ಕೂ ನಮ್ಮ ಬೆಂಬಲ ಇದೆ. ಆದ್ರೆ ನಾಳೆ ನಾವು ಪಾದಯಾತ್ರೆಯನ್ನ ಇಟ್ಕೊಂಡಿರೋದ್ರಿಂದ ನಾಳೆ ನಾಡ್ದು 2 ದಿನನೂ ನಾವು ಪಾದಯಾತ್ರೆ ಮಾಡ್ತಾ ಇದೀವಿ. ನಾಳೆ ಸಂಜೆ ಒಳಗಡೆ ಆ ಹೋರಾಟಕ್ಕೆ ಯಾವ ರೀತಿ ಬೆಂಬಲ ಕೊಡಬೇಕು ಬೇಡವಾ ಅನ್ನುವಂಥದ್ದು ನಾವು ನಾಳೆ ಸಂಜೆ ನಾವೆಲ್ಲಾ ಪದಾಧಿಕಾರಿಗಳು, ಕಾರ್ಯಕರ್ತರು ಒಟ್ಟಿಗೆ ತೀರ್ಮಾನವನ್ನ ತಗೊಂತೀವಿ. ಸರ್, ಒಂದು ಪ್ರಶ್ನೆ ಸರ್, ಗಡಿನಾಡಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿನ ಜನರಿಗೆ ರಕ್ಷಣೆ ಕೋರಿ ಒಂದು ಹೋರಾಟವೂ ಕೂಡ ನಡೀತಾ ಇದೆ. ಬೆಂಗಳೂರಿನಲ್ಲಿ ನಿಂತು ಪ್ರತಿಭಟನೆ ಮಾಡಿದ್ರೆ ಗಡಿನಾಡಿನ ಜನರ ಸಮಸ್ಯೆ ಬಗೆಹರಿಯುತ್ತಾ ಅಂತ? ಖಂಡಿತವಾಗ್ಲೂ ಸರ್. ಎಸ್, ಸಂಪರ್ಕ ಕಡಿತಗೊಂಡಿದೆ. ಅವ್ರು ಮಾತನಾಡ್ತಾ ಇದ್ರು. ಬಹಳ ಪ್ರಮುಖವಾಗಿದು ಎಲ್ಲರಲ್ಲೂ ಕೂಡ ಇರುವಂಥ ಪ್ರಶ್ನೆ, ಗಡಿನಾಡ ಜನರ ಸಮಸ್ಯೆಗಳೇನಿದ್ದಾವೆ, ಅವರ ಮೇಲೆ ಆಗ್ತಾ ಇರುವಂಥ ದಬ್ಬಾಳಿಕೆ ಏನಿದೆ, ಇದೆಲ್ಲ ಯಾವಾಗ ನಿಲ್ಲುತ್ತೆ? ಸಹಜವಾದಂಥ ಪ್ರಶ್ನೆ. ಇದಕ್ಕೆ ಬೆಂಗಳೂರಿನಲ್ಲಿ ನಿಂತು ನಾವು ಬಾಯಿ ಪಡ್ಕೊಂಡ್ರೆ ಅಥವಾ ನಾವು ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿದ್ರೆ ಅಲ್ಲಿ ಸಾಲ್ವ್ ಆಗಿಬಿಡುತ್ತಾ ಪ್ರಾಬ್ಲಮ್? ಇದನ್ನ ಗಡಿನಾಡ ಜನ ಪ್ರಶ್ನೆ ಮಾಡ್ತಾ ಇರೋದು. ಎಲ್ಲಿ ಸಮಸ್ಯೆ ಇದೆಯೋ ಅಲ್ಲಿ ಹೋಗಬೇಕು. ಎಸ್, ಇನ್ನು ಇದೇ ಬಂದ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾರಾ ಗೋವಿಂದು ಅವರು ಮಾತನಾಡಿದ್ದಾರೆ. ಕನ್ನಡ ಪರ ಹಿರಿಯ ಹೋರಾಟಗಾರರು. ಅವ್ರು ಏನು ಮಾತನಾಡಿದ್ದಾರೆ ನೋಡೋಣ ಬನ್ನಿ. ಈಗಾಗಲೇ ಶನಿವಾರ ಬಂದಿನ ಹಿನ್ನೆಲೆಯಲ್ಲಿ ಇವತ್ತು ಎಲ್ಲರ ಬೆಂಬಲವನ್ನು ಕೇಳಲಿಕ್ಕಾಗಿ ರ್ಯಾಲಿ ಮಾಡ್ತಾ ಇದ್ದೀರಾ. ಈ ರ್ಯಾಲಿ ಎಲ್ಲೆಲ್ಲಿ ಹೋಗುತ್ತೆ ಸರ್? ಸರ್, ಇದು ಈಗಾಗಲೇ ಕರ್ನಾಟಕ ಆ ಹಿನ್ನೆಲೆಯಲ್ಲಿ ನಾವು ಎಲ್ಲ ವಾಣಿಜ್ಯೋದ್ಯಮಿಗಳನ್ನ, ವ್ಯಾಪಾರಿಗಳನ್ನ, ಮತ್ತೆ ಮಾಲ್ಗಳು ಮತ್ತೆ ಎಲ್ಲ ಕಡೆ ಹೋಗಿ ಅವ್ರನ್ನ ರಿಕ್ವೆಸ್ಟ್ ಮಾಡ್ತಾ ಇದ್ವಿ, ದಯಮಾಡಿ ಈ ಒಂದು ಬಂದ್ಗೆ ನಿಮ್ಮ ಬೆಂಬಲವನ್ನು ಕೊಡಿ ಅಂತ ಹೇಳ್ಬಿಟ್ಟು ನಾವು ಪ್ರತಿ ಬಾರಿ ಇದನ್ನ ಮಾಡ್ಕೊಂಡು ಬಂದಿದ್ವಿ. ಅದನ್ನೇ ಈ ಬಾರಿ ಕೂಡ ನಾವು ಮಾಡ್ತಾ ಇದ್ವಿ.
ಈ ಬಂದ್ ಮಾಡುವಂತ ಸಂದರ್ಭದಲ್ಲಿ ನಾವು ಅನೇಕ ಸಮಸ್ಯೆಗಳನ್ನ ಇಟ್ಕೊಂಡು ಕೇಂದ್ರ ಸರ್ಕಾರ ಮತ್ತೆ ರಾಜ್ಯ ಸರ್ಕಾರ ನಮ್ಗೆ ಬಹಳ ಮುಖ್ಯವಾಗಿ ಕೇಂದ್ರ ಸರ್ಕಾರದಿಂದ ಮಹದಾಯಿ ಮತ್ತು ಮೇಕೆದಾಟು ಯೋಜನೆ ಆಗಲೇಬೇಕು ಅನ್ನೋ ಒತ್ತಾಯ ಮತ್ತು ಹಿಂದಿ ಏರಿಕೆಯನ್ನು ವಿರೋಧಿಸಿ ಮತ್ತು ಇಲ್ಲಿ MES ಸಂಘಟನೆಯನ್ನ ಕರ್ನಾಟಕದಿಂದ ನಿಷೇಧ